ಒಂದನೇ ವರ್ಷ ಕಲಾಭವನದ ಆವರಣದಾಗ ಮಾಡ್ತೀವಿ ಕನ್ನಡಿಗರ ಹಬ್ಬ 1 ಅಂತ ಹೇಳಿ. 2ನೇ ವರ್ಷ ಇಲ್ಲೇ ಇರ್ತಕ್ಕಂಥ ಶ್ರೀನಗರ ಸರ್ಕಲಲ್ಲಿ ಮಾಡ್ತೀವಿ ಕನ್ನಡಿಗರ ಹಬ್ಬ 2 ಅಂತ ಹೇಳಿ. ಇದು 3ನೇ ವರ್ಷ. ನಮಸ್ಕಾರ ವೀಕ್ಷಕರೇ, SN TV ಕನ್ನಡ ನ್ಯೂಸ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುನಾಥ್ ಅಂಗಡಿ. ವೀಕ್ಷಕರೇ, ದಿನಾಂಕ 23/11/2024 ಧಾರವಾಡದ ಕರ್ನಾಟಕ ಮಹಾವಿದ್ಯಾಲಯದ ಮಹಾದ್ವಾರದ ಎದುರಿಗೆ ಜೈ ಕರ್ನಾಟಕ ಸಂಘಟನೆ ಧಾರವಾಡ ಜಿಲ್ಲಾ ಘಟಕದ ವತಿಯಿಂದ 69ನೆಯ ಕರ್ನಾಟಕ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮ ಹಾಗೂ ಸಡಗರದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಕನ್ನಡಿಗರ ಹಬ್ಬ 3 ನವಲಗುಂದ ವಿಧಾನಸಭಾ ಮತಕ್ಷೇತ್ರದ ಜನಪ್ರಿಯ ಶಾಸಕರಾದ ಸನ್ಮಾನ್ಯ ಶ್ರೀ NH ಕೋನ್ ರೆಡ್ಡಿ ಅವರು ಉದ್ಘಾಟಿಸಿ ಮಾತನಾಡಿ, ಜೈ ಕರ್ನಾಟಕ ಸಂಘಟನೆಯು ನಮ್ಮ ರಾಜ್ಯದ ನೆಲ, ಜಲ, ಭಾಷೆ ಹಾಗೂ ನದಿ ನೀರಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ರಚನಾತ್ಮಕ ಹಾಗೂ ಪರಿಣಾಮಕಾರಿ ಹೋರಾಟಗಳನ್ನು ರೂಪಿಸಿ ಕನ್ನಡಿಗರ ಅಸ್ಥಿತೆ ಹಾಗೂ ಬದ್ಧತೆಯನ್ನು ಪ್ರದರ್ಶಿಸಿದೆ. ಇಂದು ಅರ್ಥಪೂರ್ಣವಾದ ಕರ್ನಾಟಕ ರಾಜ್ಯೋತ್ಸವ ಕನ್ನಡಿಗರ ಹಬ್ಬವನ್ನು ಆಚರಿಸುತ್ತಿದ್ದು, ಈ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಿರುವುದು ಕನ್ನಡಿಗನಾಗಿ ನನಗೆ ಹೆಮ್ಮೆ ಎನಿಸುತ್ತಿದೆ ಎಂದು ಭಾವುಕರಾಗಿ ತಮ್ಮ ಭಾವನೆಗಳನ್ನು ಹಂಚಿಕೊಂಡರು. ಪಾಲಿಕೆ ಸದಸ್ಯರುಗಳಾದ ಮಾನ್ಯ ಶ್ರೀ ರಾಜಶೇಖರ್ ಮೆಣಸಿನಕಾಯಿ, ಮಾನ್ಯ ಶ್ರೀ ನಾರಾಯಣ ಸ್ವಾಮಿ, ಮಾನ್ಯ ಶ್ರೀ ಬಂಗಾರೇಶ್ ಹಿರೇಮಠ್, ಮಾನ್ಯ ಶ್ರೀ ಗಣೇಶ್ ಮುದೋಳ್, ಶ್ರೀ ಶಂಭುಗೌಡ ಸಾಲಿಮನಿ, ರಾಕೇಶ್ ನಾಜ್ರೆ, ಮಾನ್ಯ ಶ್ರೀ ಸುರೇಶ್ ಬೇಂದ್ರೆ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಮಾನ್ಯ ಶ್ರೀ ರವಿ ಸಿದ್ದಡ್ಗಿ ಮಠ್, ಮಾಜಿ ಮಹಾಪೌರರಾದ ಮಾನ್ಯ ಶ್ರೀ ಶಿವ ಹಿರೇಮಠ್, ಉದ್ಯಮಿಗಳಾದ ಮಾನ್ಯ ಶ್ರೀ ಮಹೇಶ್ ಶೆಟ್ಟಿ, ಬಿಜೆಪಿ ಮುಖಂಡರಾದ ಶ್ರೀಯುತ PH ನಿರ್ಲಿಕೇರಿ ಇವರುಗಳು ಸಹ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದರು. ಸಮಾಜ ಸೇವಕರಾದ ಮಂಜುನಾಥ್ ಮಕ್ಕಳಗೆರೆ, ಮುತ್ತಣ್ಣ ಬಳ್ಳಾರಿ, ಅಲ್ತಾಫ್ ಮಾಲಿ, ನವೀನ್ ಕದಂ, ಈಶಪ್ಪ ನಾಯ್ಕರ್, N ಮುನಿಸ್ವಾಮಿ, ಮಹಾದೇವ್ ದಂಡೀನ್ ಮುಂತಾದವರು ಆಶಯ ಮಾತುಗಳನ್ನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಜೈ ಕರ್ನಾಟಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಮಾನ್ಯ ಶ್ರೀ ಡಾಕ್ಟರ್ BN ಜಗದೀಶ್ ರವರು ಮಾತನಾಡಿ, ಜೈ ಕರ್ನಾಟಕ ಸಂಘಟನೆಯು ಈ ರಾಜ್ಯದ ನೆಲ, ಜಲ, ಭಾಷೆ, ಮಹದಾಯಿ ನದಿ, ನೀರಿನ ವಿಚಾರ ಹಾಗೂ ಗಡಿ ಸಮಸ್ಯೆಯ ಕುರಿತಾದ ಅನೇಕ ವಿಚಾರಗಳಲ್ಲಿ ಸಮಗ್ರ ಹೋರಾಟವನ್ನು ನಡೆಸಿದೆ. ದಿವಂಗತ ಮಾನ್ಯ ಶ್ರೀ ಮುತ್ತಪ್ಪ ರೈಯವರ ಮಾರ್ಗದರ್ಶನದಲ್ಲಿ ಸಂಘಟನೆಯು ಸಾಗುತ್ತಿದ್ದು, ಕರ್ನಾಟಕ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಂಚರಿಸಿ ಕನ್ನಡಿಗರ ಹಕ್ಕುಗಳನ್ನು ರಕ್ಷಿಸುವ ಹಾಗೂ ಜಾಗೃತಿ ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ. ವಿಶೇಷವಾಗಿ ಉತ್ತರ ಕರ್ನಾಟಕದ ಗಂಡು ಮೆಟ್ಟಿನ ನೆಲವಾದ ಧಾರವಾಡದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುದೋಳರವರ ನೇತೃತ್ವದಲ್ಲಿ ಪ್ರತಿ ವರ್ಷವೂ ನಡೆಯುತ್ತಿರುವ ಈ ಕರ್ನಾಟಕ ರಾಜ್ಯೋತ್ಸವ ಅರ್ಥಪೂರ್ಣವಾಗಿದೆ ಮತ್ತು ವಿವಿಧ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸುವುದರೊಂದಿಗೆ ಕನ್ನಡದ ಹಾಡುಗಳೊಂದಿಗೆ DJ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಉತ್ತಮ ಕಾರ್ಯವನ್ನು ನೆರವೇರಿಸುತ್ತಿರುವುದಕ್ಕೆ ಇಡೀ ಧಾರವಾಡ ಜಿಲ್ಲಾ ಸಮಿತಿಯನ್ನು ಅಭಿನಂದಿಸುತ್ತೇನೆ ಎಂದು ಹರ್ಷವನ್ನು ವ್ಯಕ್ತಪಡಿಸಿದರು. ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳನ್ನು ಜಿಲ್ಲಾ ಅಧ್ಯಕ್ಷರಾದ ಸುಧೀರ್ ಮುದೋಳರವರು ನೆರವೇರಿಸಿದರು. ನಂತರ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ಲಕ್ಷ್ಮಣ್ ದೊಡಮನಿರವರು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ನಾಡಗೀತೆ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಶ್ರೀ ಭರತ್ ಅಕ್ಕಿ ಹಾಗೂ ಕೃಷ್ಣಮೂರ್ತಿ ಕಟ್ಟಿಮನಿಯವರು ಅತ್ಯಂತ ಶ್ರದ್ಧೆಯಿಂದ ನಡೆಸಿಕೊಟ್ಟರು. ಕಾರ್ಯಕ್ರಮವನ್ನು ಸಾಹಿತಿಗಳಾದ ಶ್ರೀ ಮಾರ್ತಾಂಡಪ್ಪ ಕತ್ತಿ ಹಾಗೂ ಉಪನ್ಯಾಸಕಿ ಸಂಜನಾರವರು ಅತ್ಯುತ್ತಮವಾಗಿ ನಿರೂಪಿಸಿದರು. ಈ ಸಂದರ್ಭದಲ್ಲಿ ಮಂಜುನಾಥ್ ಸುತಗಟ್ಟಿ, ಕಲ್ಲಪ್ಪ ಶಿಗಿಹಳ್ಳಿ, ಗಂಗಪ್ಪ ದೊಡ್ಡಮನಿ, ರಾಕೇಶ್ ದೊಡ್ಡಮನಿ, ಗಿರೀಶ್ ಮೇಲಿನ್ಮನಿ, ಯಶವಂತ್ ದೊಡ್ಡಮನಿ, ಪ್ರಜ್ವಲ್ ಚಿಕ್ಕೋಡಿ, ರಾಘವೇಂದ್ರ ವರ್ಣೇಕರ್, ದುರ್ಗಪ್ಪ ಕಡಿಮನಿ, ರಾಜು ಚಲವಾದಿ, ಯೂಸುಫ್ ದೊಡ್ಡವಾಡ್, ರಾಜು ಜುನ್ನಾಯ್ಕರ್, ಮುತ್ತು ಕುಲಕರ್ಣಿ, ವಿನಾಯಕ್ ಜಿಜಿ, MN ಮಲ್ಲೂರ್, ಗಣಪತಿ ವರ್ಣೇಕರ್, ವಿನಾಯಕ್ ತಾಂಬ್ರೇಕರ್ ಮುಂತಾದವರು ಉಪಸ್ಥಿತರಿದ್ದರು. ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳು. ಅದರಲ್ಲಿ ವಿಶೇಷವಾಗಿ ಹೇಳ್ಬೇಕಂದ್ರೆ 69ನೇ ಕನ್ನಡ ರಾಜ್ಯೋತ್ಸವ ಇದು. ನಾನು ಜಿಲ್ಲಾ ಅಧ್ಯಕ್ಷ ಆದಂದೆ ಏನೋ ಒಂದು ಮಾಡಬೇಕು, ಕನ್ನಡದ ಬಗ್ಗೆ ಏನೋ ಒಂದು ಮಾಡಬೇಕು ಅಂದಾಗ ನನ್ನ ಆತ್ಮೀಯ ತಮ್ಮ ಸ್ನೇಹಿತ ಮಂಜುನಾಥ್ ಸುತ್ತಗಟ್ಟಿ ಅನ್ನೋ ಜಿಲ್ಲಾ ಯುವ ಘಟಕ ಅಧ್ಯಕ್ಷ ಒಂದು ಮಾತು ಹೇಳ್ತಾನೆ, ಅಣ್ಣ ನಾವೊಂದು ಸ್ಲೋಗನ್ ಕೊಡೋನು, ಏನಂತಂದ್ರೆ ಕನ್ನಡಿಗರ ಹಬ್ಬ, 9 ತಿಂಗಳಾದ್ರೆ ಕನ್ನಡಿಗರ ಹಬ್ಬ ಅಂತೇಳಿ ಒಂದೇನೋ ಸ್ಲೋಗನ್ ಕೊಡ್ತಾನೆ. ಅದರಿಂದ 1ನೇ ವರ್ಷ ಕಲಾಭವನದ ಆವರಣದಾಗ ಮಾಡ್ತೀವಿ ಕನ್ನಡಿಗರ ಹಬ್ಬ 1 ಅಂತ ಹೇಳಿ. 2ನೇ ವರ್ಷ ಇಲ್ಲೇ ಇರ್ತಕ್ಕಂಥ ಶ್ರೀನಗರ ಸರ್ಕಲಲ್ಲಿ ಮಾಡ್ತೀವಿ ಕನ್ನಡಿಗರ ಹಬ್ಬ 2 ಅಂತ ಹೇಳಿ. ಇದು 3ನೇ ವರ್ಷ. ನಿಮ್ಗೆ ಗೊತ್ತಿರಬೇಕು, ನಮ್ಮ ಕರ್ನಾಟಕ ಮಹಾವಿದ್ಯಾಲಯದ ಆವರಣದ ದ್ವಾರ ಭಾಗದಲ್ಲಿ ನಾವು ಈ ಹಬ್ಬವನ್ನು ಒಂಥರ ತೊರಳು ತೋರಣ ಯಾವ ರೀತಿ ಕಟ್ತೇವೋ ಆ ರೀತಿ ಕನ್ನಡದ ಹಳದಿ ಮತ್ತು ಕೆಂಪು ಪರಪರಿಗಳನ್ನು ಕಟ್ಟಿ ಇರತಕ್ಕಂಥ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥವ್ರನ್ನ, ಪೌರ ಕಾರ್ಮಿಕರಾಗಲಿ, ಬಸ್ ಡ್ರೈವರ್ಗಳಾಗಲಿ, ಆಟೋ ಉಚಿತವಾಗಿ ಗರ್ಭಿಣಿಯರಿಗೆ ಆಟೋ ಹೊಡೆದಂಥ ಆಟೋ ಡ್ರೈವರ್ಗಳಿಗಾಗಿ,
ಹಾಗೂ ವೀರ ಯೋಧರಿಗೆ ಈಗ ವಿಭಿನ್ನ ರೀತಿಯಂತ ಸಾಧಕರಿಗೆ ನಾವು ಸನ್ಮಾನ ಮಾಡಿದ್ದೀವಿ ಇವತ್ತು ಬಹಳ ಖುಷಿ ಅನ್ನಿಸ್ತಾ ಇದೆ. ಅದ್ರ ಜೊತೆ ಪುನೀತ್ ರಾಜ್ಕುಮಾರ್ ಈಗ ಅವ್ರು ನಮ್ಮ ಜೊತೆ ಇಲ್ಲ, ಅವ್ರು ಇಲ್ಲೋ ನಿಂತು ನೋಡ್ತಾ ಇದ್ದಾರೆ ಅಂತ ಖುಷಿ. ಅವರ ಭಾವಚಿತ್ರವನ್ನು ತೇರಿನಲ್ಲಿ ಮುಖಾಂತರ ಇಟ್ಕೊಂಡು ನಾವು ಮೆರವಣಿಗೆ ಮಾಡ್ತೇವೆ. ಅದ್ರ ಜೊತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ಧಾರವಾಡದ ಹೆಸರಾಂತ DJ ಸ್ಟ್ಯಾನ್ಲಿ DJ ಅಂತ ಹೇಳಿ ಇವತ್ತು ಈ ಕನ್ನಡಿಗರ ಹಬ್ಬದಲ್ಲಿ ಆ DJ ಮುಖಾಂತರ ನಿಮ್ಗೆ ಹೇಳ್ತಾ ಇದ್ದಾನಲ್ಲ, KCD ವೃತ್ತ, ಜುಬ್ಲಿ ವೃತ್ತ, ಕಾರ್ಪೊರೇಷನ್ ವೃತ್ತ, ಅಂಜುಮನ್, ಅದೇ ರೀತಿ ನಮ್ಮ ವಿವೇಕಾನಂದ ವೃತ್ತ ಹಾಗೂ KCD ಮಾರ್ಗವಾಗಿ ಬಸಪ್ಪ ಚೌಕ್ ಅಂತ್ಯ ಆಗ್ತೈತಿ. ಆ್ಯಕ್ಚುಲಿ ಅಲ್ಲಿ ಸಂಪೂರ್ಣಗೊಳಿಸ್ತೇವೆ ಈ DJ ಇದನ್ನು. ಆ್ಯಕ್ಚುಲಿ ಎಲ್ಲರೂ ಕನ್ನಡ ಅಭಿಮಾನಿಗಳು ಇದರಲ್ಲಿ ಭಾಗಿಯಾಗಬೇಕಂತ ಕೇಳ್ಕೊತಾ ಇದ್ದೀನಿ. ಸರ್, ಈಗ ಎಲ್ಲರೂ ನವೆಂಬರ್ 1ರಿಂದ ಸ್ಟಾರ್ಟ್ ಮಾಡ್ತಾರೆ. ತಾವು ಎಂಡ್ ಬಂದು 23ಕ್ಕೆ ಇಟ್ಕೊಂಡಿದ್ರಿ. ಅದು ಆ್ಯಕ್ಚುಲಿ ನಾನು ಫಸ್ಟೇ ಹೇಳಬೇಕಿತ್ತು ನಿಮ್ಗೆ, ಯಾಕಂದರೆ ನವೆಂಬರ್ 1ನೇ ತಾರೀಕು ದೇಶದಾದ್ಯಂತ ದೀಪಗಳ ಹಬ್ಬ, ದೀಪಾವಳಿ ಹಬ್ಬ ಇತ್ತು. ಅದ್ರ ಸಲುವಾಗಿ ದೀಪಾವಳಿ ಹಬ್ಬದ ಜೊತೆ ಇದು ಮಾಡೋದ್ರಿಂದ ತೊಂದರೆ ಆಗ್ತೈತೆ ಅಂತ ಇಟ್ಕೊಂಡು ನಾವು ನವೆಂಬರ್ 23 ಇವತ್ತು KCD ಆವರಣದಲ್ಲಿ ಇಟ್ಕೊಂಡಿದ್ದೀವಿ. ಈ ಜನಸಮೂಹ ನೋಡಿದರೆ ಒಂಥರ ಖುಷಿ ಅನಿಸ್ತೈತಿ. ಯಾಕಂದರೆ ಕನ್ನಡ ಅಭಿಮಾನಿಗಳು ಭಾಳ ಇದ್ದಾರೆ, ಆದರೆ ಯಾರು ಮುಂದೆ ಬರಂಗಿಲ್ಲ. ವಿಶೇಷವಾಗಿ ಹೇಳ್ಬೇಕಂದ್ರೆ ಧಾರವಾಡದ ವಿದ್ಯಾಕಾಶಿ ಅಂತಾರೆ ಧಾರವಾಡದಲ್ಲಿ. ಅದ್ರ ಜೊತೆ ನನ್ನ ಸಂಘಟನೆಯ ಎಲ್ಲ ರಾಜ್ಯ ಪದಾಧಿಕಾರಿಗಳು, ಜಿಲ್ಲೆಯ ಪದಾಧಿಕಾರಿಗಳು ಇದನ್ನು ಈ ಹಬ್ಬವನ್ನು ಇಲ್ಲಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ ಜಿಲ್ಲಾ ಯುವ ಘಟಕದ ವತಿಯಿಂದ ಇದು ಆಯೋಜನೆ ಮಾಡಿದ್ದಾರೆ. ಅದು ಹೇಳಕ್ಕೆ ಭಾಳ ಖುಷಿ ಅನ್ಸತೈತಿ. ಯಾಕಂದ್ರೆ ಭಾಳ ದುಡ್ದಾರ ಹುಡುಗರು. ಆ ದುಡ್ದಂಥ ಹುಡುಗರು ಒಬ್ಬರದಿಬ್ಬರು ಹೆಸರು ತೊಗೊಂಡು ನಡೆಯಂಗಿಲ್ಲ. ಅದಕ್ಕೆಲ್ಲ ಸೇರ್ಬೇಕಾದದ್ದು ಮಂಜುನಾಥ್ ಸುತ್ತಗಟ್ಟಿ ಅಂತೇಳಿ. ಮಂಜುನಾಥ್ ಸುತ್ತಗಟ್ಟಿಯಿಂದ ಇವತ್ತು ಇಷ್ಟು ಅಲಂಕಾರ ಮಾಡಿದವು ಮಂಜುನಾಥ್ ಸುತ್ತಗಟ್ಟಿ. ಅವನಿಗೆ ಮೊದಲು ಧನ್ಯವಾದ ಹೇಳ್ತಾ ಇದ್ದಾನೆ ಸರ್. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಕರ್ನಾಟಕ ರಾಜ್ಯೋತ್ಸವ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತೇನೆ. ಧನ್ಯವಾದಗಳು. ಸಮಸ್ತ ಕರ್ನಾಟಕ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ಇವತ್ತಿನ ದಿವಸ ಜಯ ಕರ್ನಾಟಕ ವತಿಯಿಂದ ನಮ್ಮ ಧಾರವಾಡ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯೋತ್ಸವವನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಒಂದು ಆವರಣದಲ್ಲಿ ಹಮ್ಮಿಕೊಂಡಿದ್ದು, ಇವತ್ತು ನಮ್ಮ ಜಿಲ್ಲಾ ರಾಜ್ಯಾಧ್ಯಕ್ಷರಾದಂಥ BN ಜಗದೀಶ್ ಅವರ ನೇತೃತ್ವದಲ್ಲಿ ಇವತ್ತು ಸಂಪೂರ್ಣವಾಗಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ. ಇವತ್ತು ಈ ಕಾರ್ಯಕ್ರಮದಲ್ಲಿ ಯೋಧರಿಗೆ, ಪೌರ ಕಾರ್ಮಿಕರಿಗೆ ಹಾಗೂ ವಿದ್ಯಾವಂತ ನಿರುದ್ಯೋಗಿ ಯುವಕರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುವಂಥ ಎಲ್ಲ ವಿದ್ಯಾವಂತರಿಗೆ ಸನ್ಮಾನ ಮಾಡಿ ಅವರನ್ನು ಪ್ರೋತ್ಸಾಹಿಸಿದ್ದೀವಿ ಈ ಸಂಘಟನೆ ವತಿಯಿಂದ. ಹಾಗೂ ಮುಂಬರುವ ದಿನಗಳಲ್ಲಿ ಒಂದು ಜಯ ಕರ್ನಾಟಕ ವತಿಯಿಂದ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ವಿದ್ಯಾವಂತರಿಗೆ ಬೆನ್ನೆಲುಬಾಗಿ ನಿಂತು ಇನ್ನುಳಿದ ಹೋರಾಟಗಳಲ್ಲಿ ಪಾಲ್ಗೊಂಡು ಯಶಸ್ವಿಯಾಗಿ ನಾವು ನೇತೃತ್ವ ವಹಿಸ್ತೀವಿ ಅಂತೇಳಿ ಕನ್ನಡ ಹೋರಾಟಗಾರರು ಇಲ್ಲ ಅಂದ್ರೆ ಯಾವ ಪಕ್ಷನೂ ಕೂಡ ಹೊರತಲ್ಲ ಭ್ರಷ್ಟಾಚಾರಕ್ಕೆ. ಯಾವ ಪಕ್ಷ ಕೂಡ ಹೊರತಲ್ಲ, ಯಾವ ರಾಜಕಾರಣಿ ಕೂಡ ಹೊರತಲ್ಲ. ಯಾಕಂದ್ರೆ ಅವ್ರ ಅಕಸ್ಮಾತ್ ಒಂದು ಚೂರು ಹಾಗೆ ಹೀಗೆ ಇಲ್ಲ ಅಂದ್ರೆ ಅವ್ರಿಗೆ ಉಳಿಗಾಲ ಇರೋಲ್ಲ. ಇವತ್ತು ಭ್ರಷ್ಟಾಚಾರ ಅಷ್ಟರ ಮಟ್ಟಿಗೆ ಬೇರೂರ್ಬಿಟ್ಟಿದೆ ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ. ಭ್ರಷ್ಟಾಚಾರ, ಭ್ರಷ್ಟ ವ್ಯವಸ್ಥೆ ಅನ್ನೋದು ಅಧಿಕಾರದಲ್ಲಿ, ರಾಜಕಾರಣಿಗಳಲ್ಲಿ ಊರಿದೆ. ಅದಕ್ಕೆ ಕಡೆ ಪಕ್ಷ ನೀವು ಭ್ರಷ್ಟಾಚಾರಕ್ಕೆ ಹೊಂದ್ಕೊಂಡೇ ಹೋಗ್ತಾ ಇದ್ದೀವಿ ವಿನಃ ನಾವೆಲ್ಲ ಯುವಕರು ಅದನ್ನ ವಿರೋಧನ ವ್ಯಕ್ತಪಡಿಸುವಂತವ್ರು, ವಿರೋಧವಾಗಿ ಇರ್ತಕ್ಕಂಥವ್ರು ತುಂಬಾ ಕಡಿಮೆ.
ಎಲ್ಲೋ ಒಂದ್ ಕಡೆ ಭವಿಷ್ಯದಲ್ಲಿ ಇವತ್ತೇನ್ ರಾಜಕಾರಣಿಗಳಿದಾರಲ್ಲ ಅವ್ರ ಮಕ್ಕಳು ಮೊಮ್ಮಕ್ಕಳು ಬದುಕಬೇಕು ಅಂದ್ರೆ ಕಡೆ ಪಕ್ಷ ಭ್ರಷ್ಟಾಚಾರನ ನಿಲ್ತಾ ಹೋಗ್ಬೇಕು, ಕಡಿಮೆ ಆಗ್ತಾ ಹೋಗ್ಬೇಕು. ಇವತ್ತು ಅದು ಆಗ್ತಾ ಇಲ್ಲ, ಬಹಳ ಕಷ್ಟ ಆಗುತ್ತೆ ಭವಿಷ್ಯದಲ್ಲಿ. ಎಲ್ಲೋ ಒಂದು ಕಡೆ ಈ ಭ್ರಷ್ಟಾಚಾರ ವ್ಯವಸ್ಥೆ ಎಲ್ಲಿವರೆಗೂ ಹೋಗಿದೆ ಅಂದ್ರೆ ಇವತ್ತು ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಿಲ್ಲ, ಎಷ್ಟೋ ಕಾಲೇಜು ಪ್ರೊಫೆಸರ್ ಇಲ್ಲಿದ್ದಾರೆ, ಪ್ರಿನ್ಸಿಪಲ್ ಸರ್, ಆಲ್ಮೋಸ್ಟ್ 90% ಆಫ್ ಕಾಲೇಜ್ ಹತ್ರ ಡ್ರಗ್ ಅನ್ನೋದು ಬಂದಿದೆ. 90% ಡ್ರಗ್ ಅನ್ನೋದು, ಗಾಂಜಾ. ನಾನು ಎಷ್ಟೋ ಕೇಸಸ್ ಅಲ್ಲಿ ಇವತ್ತು ಇಲ್ಲಿ ಎಷ್ಟಿದೆಯೋ ನನಗೆ ಗೊತ್ತಿಲ್ಲ ಅಷ್ಟಾಗಿ, ಬಟ್ ಬೆಂಗಳೂರಲ್ಲಿ ಮ್ಯಾಕ್ಸಿಮಮ್. ಹೋರಾಟಗಾರನಾಗಿ ಜಯ ಕರ್ನಾಟಕ ಸಂಘಟನೆಗೂ ನಮಗೂ ಸ್ವಲ್ಪ ನಂಟಿತ್ತು. ಕರ್ನಾಟಕ ರಕ್ಷಣಾ ವೇದಿಕೆಯನ್ನು ಧಾರವಾಡಕ್ಕೆ ತಂದವರು ನಾವೇ, ಇದನ್ನು ತಂದವರು ನಾವೇ. ಇವತ್ತೆಲ್ಲ ನಮ್ಮ ಗೆಳೆಯ, ನಾನು ಅವ್ರನ್ನ ಶಿಷ್ಯರನ್ನೋದಲ್ಲ, ಎಲ್ಲ ನಮ್ಮ ಗೆಳೆಯ ಬಳಗ ಇವತ್ತು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಇವತ್ತು ಸಾಕಷ್ಟು ಹೋರಾಟಗಳು ಈ ಭಾಗದಿಂದ ಆಗಿವೆ. ಸ್ನೇಹಿತರು ಹೇಳಿದ್ರು, ಕರ್ನಾಟಕ ಏಕೀಕರಣದಿಂದ ಹಿಡ್ಕೊಂಡು ಸರೋಜಿನಿ ಮಹಿಷಿ ಅವರ ವರದಿಯನ್ನ ಒತ್ತಾಯ ಮಾಡಿಕೊಂಡು ಗೋಕಾಕ್ ಚಳವಳಿಯಲ್ಲಿ ನಾವೆಲ್ಲ ಭಾಗವಹಿಸಿದ್ರಿಂದ ಹಿಡ್ಕೊಂಡು 1, 2, 3, 4 ಹೈಕೋರ್ಟ್ ಹೋರಾಟಕ್ಕೆ ನಾವಂತೂ 19 ದಿವಸ ಅಮಾನ ಉಪವಾಸ, ಅಂತ ಒಂದು ಹೋರಾಟದ ಕೆಚ್ಚದೆ ನೆಲೆ ಇದು ಧಾರವಾಡ. ಬಹುಶಃ ಕರ್ನಾಟಕ, ಕನ್ನಡ, ನಾಡು, ನುಡಿ, ನಮ್ಮ ಭಾಗವನ್ನ ರಕ್ಷಣೆ ಮಾಡಲಿಕ್ಕೆ ಹಿಂದೆ ಯಾರು ಹೋರಾಡಿದ್ರೋ ಮುಂದೂ ಸಹಿತ ಹೋರಾಟ ಮಾಡತಕ್ಕಂತ ಜವಾಬ್ದಾರಿ ನಿಮ್ಗಾಗಿದೆ. ಏನು 4 ಪ್ರಾಂತಗಳಾಗಿದ್ವು ಅವೆಲ್ಲವನ್ನು ಕೂಡ 1956ರಲ್ಲಿ ಅವೆಲ್ಲವನ್ನು ಕೂಡ ಒಂದನ್ನ ಮಾಡಿ ಕರ್ನಾಟಕ ರಾಜ್ಯೋತ್ಸವವನ್ನ ಆಚರಣೆಯನ್ನ ಮಾಡಲಿಕ್ಕೆ ಅಂದು 1956ರ ನವೆಂಬರ್ 1ರಲ್ಲಿ ಪ್ರಾರಂಭವನ್ನ ಮಾಡಿದ್ರು. ಮುಂದೆ ಏನು ಮೈಸೂರು ರಾಜ್ಯ ಅಂತೇಳಿ ಮಾಡಿದ ನಂತರ ಮತ್ತೆ ಉತ್ತರ ಕರ್ನಾಟಕದ ಭಾಗದ ನಮ್ಮ ಜನರಿಗೆ ಸ್ವಲ್ಪ ಕಸಿವಿಸಿ ನಮ್ಮ ಹೆಸರು ಬರಲಿಲ್ಲ, ಅವ್ರದಷ್ಟೇ ಬರ್ತಿದೆ ಅನ್ನುವಂಥದ್ದು. ಅದರ ನಂತರ ಏನು ತಿಕ್ಕಾಟಗಳು ನಡೆದು 1973ರಲ್ಲಿ ಕರ್ನಾಟಕ ಅನ್ನುವಂತ ಹೆಸರನ್ನು ಕೊಟ್ಟು ಕರ್ನಾಟಕ ರಾಜ್ಯವನ್ನ ಮಾಡುವುದರ ಮುಖಾಂತರ ಕನ್ನಡಿಗರೆಲ್ಲ ಒಂದೇ ಅನ್ನುವಂತ ಸಂದೇಶವನ್ನ ನಮ್ಮ ಹಿಂದಿನ ಏನು ನಾಯಕರು ಇವತ್ತು ಕೊಟ್ಟಿದ್ದಾರೆ. ಆ ಸಂದೇಶವನ್ನ ಇಂದಿಗೂ ಕೂಡ ನಾವೆಲ್ಲರೂ ಕಾಪಾಡಿಕೊಳ್ತಾ ಇದ್ದೀವಿ. ರಾಣೆಬೆನ್ನೂರದಿಂದ ಈ ಭಾಗ ಮುಂಬೈ ಪ್ರಾಂತದಲ್ಲಿ ನಾವಿದ್ವಿ, ಆ ಕಡೆ ಭಾಗ ಮೈಸೂರು ಪ್ರಾಂತದಲ್ಲಿದ್ದರು. ತದನಂತರ ಹಂತ ಹಂತವಾಗಿ ಮೈಸೂರು ರಾಜ್ಯವಾಗಿ ಉದಯವಾದ ನಂತರ 1954ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನು ಅದಕ್ಕಿಂತ ಪೂರ್ವದಲ್ಲಿ ಆಂಧ್ರ ಪ್ರತ್ಯೇಕ ರಾಜ್ಯವಾಗಬೇಕಂತ ಹೇಳಿ ಅಲ್ಲಿ ಜನ ಆಮೂಡ್ ಉಪವಾಸ ಸತ್ಯಾಗ್ರಹ ಕೂತ್ಕೊಂಡು ಗೋಲಿಬಾರು ನಡೆದಿದಂತ ತಾವೆಲ್ಲ ಕೇಳಿದ್ದೀರಿ ಬಂಧುಗಳೇ. ಅದೇ ರೀತಿಯಾಗಿ ಹುಬ್ಬಳ್ಳಿಯಲ್ಲಿ ಸನ್ಮಾನ್ಯ ಅದಿರುಗುಂಚಿ ಶೇಖರ್ಗೌಡರು, ಅದಿರುಗುಂಚಿ ಶಂಕರಗೌಡರು ಅಂದ್ರೆ ಬೆಂಕಿ, ಅವತ್ತಿನ ದಿವಸ ಅದಿರುಗುಂಚಿಯಲ್ಲಿ ಸುಮಾರು 23 ದಿನಗಳ ಕಾಲ ಆಮೂಡ್ ಉಪವಾಸ ಮಾಡುವ ಮೂಲಕ ಹುಬ್ಬಳ್ಳಿಯಲ್ಲಿ ಬಹುಶಃ ಎಐಸಿಸಿ ಅಧಿವೇಶನ ನಡೆದಿರ್ತೈತೆ ಟೌನ್ ಹಾಲ್ನಲ್ಲಿ. ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿ ಅಂತ ನಿಜಲಿಂಗಪ್ಪನವರು ಬಂದಿರ್ತಾರೆ, ಮುರುಗೋಡ ಮಾದೇಪ್ರವರು, ಸನ್ಮಾನ್ಯ ಪಾಟೀಲ್ ಪುಟ್ಟಪ್ಪನವರವರು, ದಿವಂಗತ ಯಜಮೂದರವರು ಆದಿಯಾಗಿ ಸುಮಾರು 5,000 ಜನ ಮರದಲ್ಲಿ ಬಳ್ಳಿಯನ್ನು ಇಟ್ಟುಕೊಂಡು ಜಂಪರ್ ಪೀಸ್ ಇಟ್ಟುಕೊಂಡು ಅವರಿಗೆ ಸಮರ್ಪಣೆ ಮಾಡಕ್ ಹೋಗ್ತಾರೆ. ಅವತ್ತಿನ ಒಬ್ಬ ಡಿಎಸ್ಪಿ ಬೈಕಲ್ ಅಂತ ಹೇಳಿ ತಕ್ಷಣ ಅದನ್ನು ಲಾಠಿ ಚಾರ್ಜ್ ಮಾಡಿ ಗೋಲಿಬಾರ ಮಾಡಿದಾಗ ಸುಮಾರು ಸಾವುಗಳು ಸಂಭವಿಸ್ತಾವೆ. ತದನಂತರ ಹಂತ ಹಂತವಾಗಿ ಇದು ಕರ್ನಾಟಕ ರಾಜ್ಯವಾಗಿ ಏಕೀಕರಣಗೊಂಡ ಸಂದರ್ಭದಲ್ಲಿ ಬಹಳಷ್ಟು ಸನ್ಮಾನ್ಯ ಸಂಘಟಕರು, ಸನ್ಮಾನ್ಯ ವಕೀಲರು ಹೇಳಿದಂತೆ ನಮ್ಮ ಭಾಗದಲ್ಲಿ ಯಾವುದೇ ವಿಷಯ ತಗೊಂಡು ಇವತ್ತು ಹೋರಾಟ ಮಾಡದೆ ಹೊರತು ನಮ್ಗೆ ಯಾವುದೂ ಸಿಗಲ್ಲ. ಇವತ್ತು ನಾವು ಯಾವುದೋ ಒಂದು ರಾಜಕೀಯ ಪಕ್ಷದಲ್ಲಿ ಇರ್ಬೋದು, ಆದ್ರೆ ಪಕ್ಷಾತೀತವಾಗಿ ಯಾರು ಹೋರಾಟ ಹಮ್ಮಿಕೊಂಡಿದ್ದಾರೆ. ಉದಾಹರಣೆಗೆ ನೈಋತ್ಯ ರೈಲ್ವೆ ವಲಯ 18 ಗಂಟೆಗಳ ಕಾಲ ನಾವೆಲ್ಲ ಇವತ್ತು ಆ ಹೋರಾಟವನ್ನು ಮಾಡಿ ಸುಮಾರು 16 ವರ್ಷಗಳ ಕಾಲ ನಾವು ಕೋರ್ಟಿಗೆ ಅಲ್ಲಾಡಿದ್ದನ್ನು ಇವತ್ತು ನಾವು ಮರ್ತಿಲ್ಲ.